ಹಲೋ ಸ್ನೇಹಿತರೆ, ಪ್ರಾರಂಭದಲ್ಲಿ ನಿಧಾನವಾಗಿ ಮಾಡಬೇಕು ಎಂದು ಕೀರ್ತನ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇವರಿಗೆ ಸ್ನೇಹಿತರೆ ಒಳ್ಳೆಯ ಅನುಭವ ಇರುವಂತಹ ವ್ಯಕ್ತಿ ಬೇಕಾಗಿದ್ದಾನೆ. ಒಂದು ವೇಳೆ ಈ ರೀತಿ ಅನುಭವ ಇರ್ತಕ್ಕಂಥ ವ್ಯಕ್ತಿ ಸಿಕ್ಕಿದ್ರೆ ಖಂಡಿತ ಮಾರುತಿ ಜೆನ್ ಕ್ರೂಸ್ ಈ ಒಂದು ಹಳೆ ಕಾರಲ್ಲಿ ಬರುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಪ್ರಸ್ತುತ ಕೀರ್ತನ್ ಅವರು ವಿಧಿವೆ ಜೀವನ ನಡೆಸುತ್ತಿದ್ದಾರೆ. ಒಳ್ಳೆಯ ಪದ್ಧತಿಯಿಂದ ಮಾಡಿದರೆ ದೇಹಕ್ಕೆ ತುಂಬ ನೆಮ್ಮದಿ ಸಿಗುತ್ತದೆ. ಮಾಡುವ ಸ್ಕಿಲ್ ಹೊಂದಿರತಕ್ಕಂಥ ವ್ಯಕ್ತಿ ಬೇಕಾಗಿದ್ದಾನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಚಪಾತಿ ಬಿಸಿ ಆಗುವವರೆಗೆ ಪ್ರಾರಂಭದಲ್ಲಿ ನಿಧಾನವಾಗಿ ಮಾಡಬೇಕು. ಸ್ವಲ್ಪ ಸಮಯ ಆದ ನಂತರ ಶಕ್ತಿ ಪ್ರಯೋಗ ಮಾಡುವುದಕ್ಕೆ ಶುರು ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಧಾನವಾಗಿ ಮಾಡುತ್ತಲೇ ಕೊನೆಯಲ್ಲಿ ಜೋರಾಗಿ ಬಡಿದು ರಸ ಬಿಡಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಆ್ಯಕ್ಚುಲಿ ಸ್ನೇಹಿತರೆ, ಇವರಿಗೆ ತುಂಬ ಮಾಡಿ ಅಭ್ಯಾಸ ಇರುವಂತಹ ಅಥವಾ ಅನುಭವ ಇರುವಂತಹ ವ್ಯಕ್ತಿ ಬೇಕಾಗಿದ್ದಾನೆ. ಅಭ್ಯಾಸ ಇರುವ ವ್ಯಕ್ತಿ ಒಂದೇ ವಿಧಾನದಲ್ಲಿ ಮಾಡೋದಿಲ್ಲ, ವಿಧಾನ ಚೇಂಜ್ ಮಾಡುತ್ತಾ ಸ್ವರ್ಗ ತೋರಿಸುತ್ತಾನೆ. ಅವರ ಹತ್ತಿರ ಕಂಟ್ರೋಲ್ ಮಾಡುವ ಸಾಮರ್ಥ್ಯ ಇರುತ್ತದೆ. ಸೊ ಹಾಗಾಗಿ ಬೇಗ ರಸ ಹೊರಗೆ ಬಿಡುವುದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇವೆಲ್ಲ ಕಾರಣದಿಂದ ಸ್ನೇಹಿತರೆ ಒಳ್ಳೆಯ ಅನುಭವ ಇರತಕ್ಕಂಥ ವ್ಯಕ್ತಿ ಹುಡುಕುತ್ತಿದ್ದಾರೆ. ಒಂದು ವೇಳೆ ಒಳ್ಳೆಯ ಅನುಭವ ಇರೋಂಥ ವ್ಯಕ್ತಿ ಸಿಕ್ಕಿದ್ರೆ ಮಾರುತಿ ಜೆನ್ ಕ್ರೂಸ್ ಈ ಒಂದು ಕಾರಲ್ಲಿ ಬಂದು ಖಂಡಿತ ಭೇಟಿ ಆಗ್ತೀನಿ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರ್ನ ಒಂದು ಬಾಡಿ ಡಿಸೈನ್ ನೋಡೋದಾದರೆ ಕಾಂಪ್ಯಾಕ್ಟ್ ಹ್ಯಾಚ್ಬ್ಯಾಕ್ ಇರುತ್ತೆ. ಸ್ಟೈಲ್ಸ್ ಡೋಲ್ಟೋನ್ ಡಿಸೈನ್ ಆ್ಯಂಡ್ ಟಾಲ್ ಬಾಕ್ಸಿ ಲುಕ್. ನೋಡೋದಕ್ಕೆ ಒಂದು ಬಾಕ್ಸಿ ಲುಕ್ ಇರುತ್ತೆ, ಜೊತೆಗೆ ಒಂದು ಹೈಟಲ್ಲಿ ತುಂಬಾ ಒಂದು ಟಾಲ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೀವು ಕೂಡ ನೋಡ್ತಾ ಇರ್ಬೋದು. ಡ್ಯಾಶ್ ಬೋರ್ಡ್ ತುಂಬ ಸಿಂಪಲ್ ಆಗಿರುತ್ತೆ. ಅದೇ ರೀತಿ 5 ಡೋರ್ ಹ್ಯಾಚ್ಬ್ಯಾಕ್ ಆ್ಯಂಡ್ ಸ್ಪೋರ್ಟಿ ಫ್ರಂಟ್ ಗ್ರಿಲ್ ವಿತ್ ಶಾರ್ಪ್ ಹೆಡ್ಲ್ಯಾಂಪ್ಸ್. ಫ್ರಂಟ್ ಶೇಡ್ ಹೆಡ್ಲ್ಯಾಂಪ್ಸ್ ಏನಿರುತ್ತೆ ಅದು ತುಂಬಾ ಶಾರ್ಪ್ ಆಗಿರುತ್ತೆ. ಆ್ಯಂಡ್ ಫ್ರಂಟ್ ಗ್ರಿಲ್ ಬಂದ್ಬಿಟ್ಟು ಸ್ಪೋರ್ಟಿ ಲುಕ್ ಇರುತ್ತೆ. ಕರ್ವ್ ರಿಯರ್ ವಿತ್ ವೈಡ್ ಟೈಲ್ ಲ್ಯಾಂಪ್ಸ್ ಸ್ವಲ್ಪ ವೈಡ್ ಆಗಿರುತ್ತೆ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದರಲ್ಲಿ ಸ್ನೇಹಿತರೆ 1.0 ಲೀಟರ್ಸ್ MPFI ಒಂದು ಇಂಜಿನ್ ಇರುತ್ತೆ. ಇಂಜಿನ್ನ ಕೆಪಾಸಿಟಿ ಬಂದ್ಬಿಟ್ಟು 990 cc. ಅದೇ ರೀತಿ ಇಂಜಿನ್ ಹಾರ್ಸ್ ಪವರ್ ಬಂದ್ಬಿಟ್ಟು 68 PS at 6200 RPM ಆಗಿರುತ್ತದೆ. ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಬಾಕ್ಸ್. ಮೈಲೇಜ್ 19 ಕಿಲೋಮೀಟರ್ಸ್ ಇರುತ್ತೆ. ಕರ್ವ್ ವೇಟ್ ಬಂದ್ಬಿಟ್ಟು 850 kg ಆ್ಯಂಡ್ ಟೈರ್ಸ್ 3 ಇಂಚ್ ಇರುತ್ತೆ ಸ್ನೇಹಿತರೆ. ಅದೇ ರೀತಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 35 ಲೀಟರ್ಸ್ ಆಗಿರುತ್ತೆ.